ನಮ್ಮ ಮನೆಗೆ ಬಂದ ತಕ್ಷಣ ಸೀದಾ ಅಡುಗೆ ಮನೆಗೆ ಹೋಗಿ 3 ದಿನದಿಂದ ಊಟನೇ ಮಾಡದಿರೋ ಥರ ತಿಂತಿರ್ತೀಯಲ್ಲ, ಯಾಕೆ? ಇಲ್ಲ ಅಲ್ಲ ಕಣೆ, ಬೇಕು ಅಂತಾನೆ ಒಳಗೆ ಬಚ್ಚಿಟ್ಟಿದ್ದೀನಿ. ಹೇಳ್ಕೊಂಡು ಯಾಕೆ ಹಂಗೆ ತಿಂತಿದ್ದೆ? ಅದು ಇಷ್ಟು ವರ್ಷದಿಂದ ನಮ್ಮ ಶಿಷ್ಯ ಅಂದ್ರೆ ನಮ್ಮ ರಾಣಿ ಕೈ ರುಚಿ ನನ್ನ ನಾಲ್ಗೆಗೆ ಹೋಗ್ಬಿಟ್ಟಿತ್ತು. ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಅಡುಗೆ ಅಲ್ವಾ, ರುಚಿ ಸ್ವಲ್ಪನಾದ್ರೂ ಬೇರೆ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ರಾಣಿ ಮಾಡಿದ ಅಡುಗೆ ತಿನ್ನೋಣ ಅಂತ ಬನ್ನ, ರುಚಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಗಬಗಬ ಅಂತ ಎಲ್ಲ ತಿನ್ಬಿಟ್ಟೆ. ಬರ್ತಾನೋ ತಿನ್ಕೊಂಡ್ ಬಂದಿದ್ದೆ ಅದಕ್ಕೆ. ಆದ್ರೆ ನಿಮ್ಗೆ ಗೊತ್ತಲ್ವಾ, ನಮ್ ಗ್ರೈಂಡ್ರು ತುಂಬಾ ಫಾಸ್ಟ್, ಎಲ್ಲ ಕರಗ್ಸೇ ಬಿಡ್ತು. ಹಬ್ಬ, ನಿನ್ನ ಮಾತು ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ಗುಂಡು. ಸತ್ಯ, ಖುಷಿಯಾಗೇ ಇದೆಯಲ್ಲ. ನಿನ್ನ ಮುಖ ನೋಡಿ ನಾನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಟ್ಟೆ. ಹೋಗಲಿ ಬಿಡು, ಬಾ, ರಾಣಿ ಹಬ್ಬದಡ್ಗೆ ಮಾಡಿದಾಳೆ, ಹೋಗಿ ಚೆನ್ನಾಗಿ ಊಟ ಮಾಡೋಣ ಅಂತೆ. ಬಾ. ಸರಿ ಅದಕ್ಕೆ. ಅಪ್ಪಯ್ಯ, ಆಗೋಗಿರೋ ವಿಷಯನ ಪದೇ ಪದೇ ಯಾಕೆ ಯೋಚನೆ ಮಾಡಿ ಬಿಟ್ಬಿಡತ್ತಾಗ ಹೋಗ್ಲಿ, ಮುಂದಾಗೋದನ್ನ ನೋಡ್ಕೊಂಡ್ರಾಯ್ತು ತಗ. ಏನು ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡೋದು? ಮದುವೆ ಮನೆಯಲ್ಲಿ ಆ ಶಾರದಿ ತಾನು ತಿಂದು ಮೊಸರನ್ನ ನನ್ನ ಮೂತಿಗೆ ಬಳದು ಹೋದ್ಲು. ಆದರೂ ಏನು ಮಾಡೋಕ್ಕಾಗಲಿಲ್ಲ. ಈ ದಾಸೇಗೌಡನ ನಂಬಿದ್ದಕ್ಕೆ ಏನು ಪ್ರಯೋಜನ ಆಗಲಿಲ್ಲ. ಶಿವು ಮನೆ ವಾಪಸ್ ಸಿಗ್ತಾವನಿಗೆ. ಮುಂದೇನು ಯೋಚನೆ ಮಾಡೋದು ಮಣ್ಣು? ಅಪ್ಪಯ್ಯ, ಆನೆ ಅಂತದೇ ಎಡುತ್ತದೆ, ಅನ್ಯಾಕೆ ನಮ್ದೆಲ್ಲ ಯಾವ ಲೆಕ್ಕ? ಮುಚ್ಚೋ ಬಾಯಿ. ಆನೆ ಆಗಿದ್ದು ಆಯ್ಕೊಂಡು ಸೊಪ್ಪು ತಿನ್ನೋದಕ್ಕಿಂತಲೂ ಇರುವೆ ಆಗಿದ್ದು ಸಕ್ಕರೆ ತಿನ್ನೋದು ಒಳ್ಳೆಯದು. ನಾನು ಏನು ಹೇಳಿದ್ರು ತಲೆ ತಗ್ಗಿಸ್ಕೊಂಡು ನಾನು ಹೇಳಿದಕ್ಕೆ ಬಾಯಿ ಮುಚ್ಕೊಂಡಿರ್ತಿದ್ದು ಈ ಮನೆಗೆ ಗರ್ತೀರು ನನ್ನ ಮುಂದೆನೇ ಮಾತಾಡೋಂಗೆ ಆಗಿದ್ದಾರೆ. ಈ ಮಾರಿಗುಡಿ ದೇವರು ವೀರಭದ್ರನ ಹಿಡಿತಾ ಮನೆಯಲ್ಲೇ ಸಡ್ಲ ಆಗ್ತಿದೆ ಅಂದರೆ ಇನ್ನು ಊರ ಮುಂದೆ ಹೇಗೆ? ಎಲ್ಲ ನನ್ನ ಕೈ ಮೀರಿ ಹೋಗ್ತಿದೆ. ಹಂಗನಿಸ್ತೈತಪ್ಪಯ್ಯ? ಇಲ್ಲ ಅಪ್ಪಯ್ಯ, ಎಲ್ಲ ನಮ್ಮ ಕೈನಾಗೆ ನಮ್ಮ ಹಿಡ್ತದಾಗೆ ಐತೆ. ಸುಮ್ಮನೆ ನೀನು ಯೋಚನೆ ಮಾಡ್ತಿದ್ದೀಯ ಅಷ್ಟೇ. ಪರ್ಶೋ, ಹುಟ್ರೆ ತೊಟ್ರೆ ಹುಟ್ಟಿರಿ ನೀವು ಚಂದ್ರಿ ಅಂತೆ. ಹಂಗಲ್ಲ ಕಣಪ್ಪಯ್ಯ. ಹಂಗೂ ಹಿಂಗೂ ಹೆಂಗೂ ಇಲ್ಲ. ಎಲ್ಲ ಕಾರಣ ಪಾರ್ವತಿ. ಆವತ್ತವಳು ಬಂದು ಮನೆ ಬೀಗ ಹೊಡೆದು ಯಾವತ್ತವ್ರನ್ನ ಕರ್ಕೊಂಡೋದ್ಲೋ ಆವತ್ತೇ ಈ ಗರ್ತೀರಿಗೆ ಬಾಲ ಬೆಳೆಯೋದಕ್ಕೆ ಶುರುವಾಯಿತು. ಅವಳಿದ್ದಾಳೆ ಅನ್ನೋ ಕೊಂಬು ಇವ್ರಿಗೆ. ಅಪ್ಪಯ್ಯ, ಒಂದೇ ಒಂದು ಸಣ್ಣ ಅವಕಾಶ ಸಿಗಲಿ, ಇವ್ರ ಕೊಂಬು ಬಾಲ ಎರಡನ್ನೂ ಕತ್ತರಿಸಿ ಬಿಸಾಕಣ. ಬೀಸಾಕಬಾರ್ದು ಕಣೋ ಪರ್ಶಿವು, ವ್ಯರ್ಥ ಆಗ್ಬಿಡುತ್ತೆ. ಬದಲಿಗೆ ನಾಯಿಗೆ ಹಾಕಿದ್ರೆ ನಾವು ಸಾಕಿರೋ ನಾಯಿ ಇವ್ರು ಆಡಿಸೋ ಬಾಲನ ಅದಾಡಿಸುತ್ತೆ. ಅದಕ್ಕೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು. ದಣಿ, ಲಾಯರ್ ಸಾಹೇಬ್ರು ಫೋನ್ ಮಾಡೋರೆ ದಣಿ. ಗುಂಡಕ್ಕ, ರಾಣಿ ಅಕ್ಕ ಅಡ್ಗೆ ಮಾಡಿ ನಿನ್ ಹೊಟ್ಟೆ ತುಂಬಿಸ್ತಿದ್ಲು. ಇವಾಗ ಅದಕ್ಕೆ ನಿನ್ ಮಡ್ಲು ತುಂಬಿಸ್ತಿದ್ದಾಳೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ತೊಟ್ಲು ತುಂಬುತ್ತೆ ಅಲ್ವಾ ಗುಂಡು? ಹೋಗಿ ಅದಕ್ಕೆ. ನನ್ನ ಸೊಸೆ ನಾಚಿಕೆ ನೋಡ್ರವ. ಮಾದಪ್ಪಣ್ಣ, ಅಯ್ಯೋ ಸಾರಿ ಮಾವ, ಇವರೆಲ್ಲ ಏನೋ ರೇಗಿಸ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನೀವು ರೇಗಿಸ್ತಾ ಇದ್ದೀರಾ? ಈ ಮೂಟೆನ ಇಟ್ಕೊಂಡೆ ಇವ್ರು ಇಷ್ಟೆಲ್ಲ ಕನ್ಸ್ ಕಾಣ್ತವ್ರಲ್ಲ. ಇನ್ನೇನಾದ್ರೂ ಇವಳು ಜಗತ್ ಸುರ ಕೋಮಲೆ ಏನಾದ್ರೂ ಆಗ್ಬಿಟ್ಟಿದ್ರೆ
ನಾಗೇಂದ್ರ ಪ್ರಸಾದ್ ಅವ್ರ ಕೆಲ್ಸ ಬರ್ಸಿ ಅರ್ಜುನ್ ಜನಿ ಅವ್ರ ಕೈಯಲ್ಲಿ ಮ್ಯೂಸಿಕ್ ಮಾಡಿಸಿ ಇವರೇ ಹಾಡಾಕ್ಬಿಟ್ಟಿರೋರು. ಯಾಕೆ ಸೀನಣ್ಣ? ಅಲ್ಲ ಯಾಕೆ ಬಾವ ಮನ್ಸಲ್ಲೇ ಇಷ್ಟೊಂದು ನಾಚ್ಕೊಂಡು ಆ ಕಡೆ ತಿರ್ಕೊಂಡಿದ್ದೀರಾ? ಅದು ನಾಚಿಕೆ ಅಂದ್ರೆ ನಾಚಿಕೆ, ಮುಖ ತೋರ್ಸಕ್ಕಾಗದೆ ಆ ಕಡೆ ತಿರ್ಕ ನಗ್ತಾ ಇದ್ದೆ. ಸರಿ ಶಿವು, ಹಂಗಾರೆ ನಾವೀಗ ಬರ್ತೀವಿ. ಇದೇನು ಮಾದಪ್ಪಣ ಹೊಣ್ತೀವಿ ಅಂತಿದ್ದೀರಾ? ನೀವು ನಮ್ಮ ಸೀನನುವೆ ರಶ್ಮಿನುವೆ ಇಲ್ಲೇ ಬಿಟ್ಟೋಗಿ. ಅಬ್ಬ, ಇಲ್ಲೇ ಇರಕ್ಕೆ ಒಪ್ಕೊಳ್ಳಿ. ಇಲ್ಲಿದ್ರೆ ಹೊಟ್ಟೆಗೆ ಅನ್ನನಾದ್ರೂ ಸಿಗತ್ತೆ, ಅಲ್ಲಿ ಹೋದ್ರೆ ಹಸ್ಕೊಂಡೆ ಸಾಯ್ಬೇಕು. ಮದುವೆ ಆದ್ಮೇಲೆ ಅಳಿಮಯತನ ಮಾಡ್ಬೇಕಲ್ವೇ? ಅದೆಲ್ಲ ಬೇಡ ಕಣಪ್ಪ, ಎಡುವುದ್ರೆ ನಮ್ಮ ಮನೆಯಿಂದ ನಿಮ್ಮ ಮನೆ ಸಿಗ್ತದೆ. ಇಷ್ಟು ಹತ್ರ ಇರುವಾಗ ಅಳಿಮೈತನ ಯಾಕೆ? ಅಯ್ಯೋ, ಹಾಗಂತ ಸಂಪ್ರದಾಯನ ಬಿಡೋದಕ್ಕಾಗುತ್ತಾ? ಮದುವೆ ಆದ ಹೊಸರಲ್ಲಿ ಇದೆಲ್ಲ ಮಾಡಲೇಬೇಕಲ್ವಾ? ನಾನು ಮಾವ ಮದುವೆ ಆದ ಹೊಸರಲ್ಲಿ ಇದೆಲ್ಲ ಮಾಡೋಕ್ಕಾಗಲಿಲ್ಲ. ಆಗಿನ ಸಿಚುವೇಶನ್ನು ಹಾಗೆ ಇತ್ತು. ಹಾಗಂತ ನಮ್ಮ ರಶ್ಮಿ ಸೀನಂಗೂ ಹಾಗೆ ಬಿಡೋದಕ್ಕಾಗತ್ತಾ? ಸರಿ ಕಣವ, ನಿನ್ನ ಆಸೆ ಅಂತ ಒಳ್ಳೆ ದಿನ ನೋಡ್ಕೊಂಡು ಇಬ್ರು ಕರ್ಕೊಂಡು ಬರ್ತೀನಿ, ಆದ್ರೆ ಇವತ್ತು ಬೇಡ. ಸರಿ ಕಣ, ಹಂಗೆ ಆಗಲಿ. ಗುರುವೆ, ಹೋಗ್ ಬತ್ತೀಯಾ? ಹುಷಾರ್ ಕಣೆ ಗುಂಡು, ಏನೇ ಇದ್ರು ಕಾಲ್ ಮಾಡು ಆಯ್ತಾ? ಹ್ಞೂ ಅಕ್ಕ. ಗುಂಡು, ಒಂದು ನಿಮಿಷ. ರಾಣಿ, ಹೋಗಿ ಪ್ಯಾಕ್ ತಗೊಂಬ. ಗುಂಡು, ತಗೋ, ಇದರಲ್ಲಿ ನಿನ್ಗೆ ಇಷ್ಟವಾಗಿರೋ ಸ್ನ್ಯಾಕ್ಸ್ ಇದೆ. ನಿಂಗೆ ಬೇಜಾರಾದಾಗೆಲ್ಲ ತಿನ್ನು. ಆಹಾ, ಇವಾಗಲೇ ಕೊಟ್ಕೆಲಿರೋ ರಸ ಬಾಯಿ ಆಡಿಸ್ದಂಗೆ ಆಡಿಸ್ತಾವಳೆ. ಇನ್ನು ಇದನ್ನೆಲ್ಲ ಏನಾರು ಕೊಟ್ರೆ ಮನೇನೆ ಕೊಟ್ಕೆ ಮಾಡ್ಕೊಬಿಡ್ತಾಳೆ ಅಷ್ಟೇ. ಒಂದು ನಿಮಿಷ ಇರೋ, ಹಾಕೋ ಅದನ್ನ. ಸೀನಾ, ತಗೋ. ಅಣ್ಣ, ಅದಕ್ಕೆ ಅಕ್ಕ, ಚೋಟು, ಸಿಸಿಯ, ಹೋಗಿ ಬರ್ತೀನಿ. ಶಿವು, ನಾನು ಬರ್ತೀನಪ್ಪ. ಸರಿ ಕಣ ಮಾದಪ್ಪಣ. ಹರಾಜ್ಗಿಟ್ಟಿದ್ದ ಮನೆ ಶಿವು ವಾಪಸ್ ಬರೋ ಹಾಗೆ ಮಾಡಿ ಮತ್ತು ಏನು ಮಾತಾಡ್ಬೇಕಂತೆ ಅವ್ನು ನನ್ನ ಹತ್ರ. ಏನೋ ಮುಖ್ಯವಾದ ವಿಚಾರ ತಾವು ಮಾತಾಡಬೇಕು ಅಂತಿದ್ರು. ಏನಪ್ಪ ಲಾಯ್ರಿ, ಇನ್ನು ಏನು ಕೊಡಿಸ್ಬೇಕು ಅಂತ ಫೋನ್ ಮಾಡಿದ್ಯಾ ಈಗ ನನಗೆ? ಕ್ಷಮಿಸಿ ಯಜಮಾನ್ರೆ, ಅವತ್ತು ಆ ಕ್ಷಣದಲ್ಲಿ ನಾನು ಶಿವಿಗೆ ಮನೆ ಸಿಕ್ಕುವಾಗ ಮಾಡದೆ ಹೋಗಿದ್ರೆ ನಿಮ್ಮ ಮಗಳು ಪಾರ್ವತಿ ಕಾನೂನು ತಿಳಿದವಳು. ಕೇಸ್ ಹಾಕಿದ್ದಿದ್ರೆ ಅದು ನಿಮ್ಮ ಬುಡಕ್ಕೆ ಬರ್ತಾ ಇತ್ತು. ಅದಕ್ಕೆ ಕಾನೂನು ಪ್ರಕಾರವಾಗಿ ಶಿವಿಗೆ ಆ ಮನೆ ಸಿಕ್ಕುವಾಗ ಮಾಡಿದ್ದೀನಿ. ನೀವು ಆ ಊರಿಗೆ ದೇವರು, ನೀವು ಮನಸ್ಸು ಮಾಡಿದ್ರೆ ಇದೊಂದು ದೊಡ್ಡ ವಿಷಯನಾ? ಅದಕ್ಕೆ ನಿಮಗೂ ತೊಂದರೆ ಆಗಬಾರ್ದು ಅಂತ ನಾನು ಕಾನೂನು ಪ್ರಕಾರ ಈ ರೀತಿ ಮಾಡಿದೆ. ನಾನು ಮಾಡಿದ ತಪ್ಪ? ಊಟ ಸಿಗೋದು ಉಣ್ಣೋರ್ ಪುಣ್ಯ, ಹೀರೆ ಸಿಗೋದು ಉಡೋರ್ ಪುಣ್ಯ. ಹೇಳಿಲ್ಲ ಸಾಹೇಬ್ರೆ, ನಮ್ಮ ಪುಣ್ಯ ಏನಿದೆ ಅಂತ ನೋಡೋಣ. ನೀವೇ ಹೀಗಂದ್ರೆ ಹೇಗೆ ಯಜಮಾನ್ರೆ? ನಿಮ್ಮ ಪುಣ್ಯ ಸ್ವಲ್ಪ ಜಾಸ್ತಿನೇ ಫಲ ಕೊಡ್ತಾ ಇದೆಯಲ್ಲ. ಫಲನ? ಯಾವುದ್ರ ಬಗ್ಗೆ ಹೇಳ್ತಿದ್ದೀರಿ ನೀವು? ಏನು ಯಜಮಾನ್ರೆ, ನಿಮ್ಮ ಮಗಳು ಅಳಿನ ವಿಷಯ ನಿಮಗೆ ಗೊತ್ತಿಲ್ವಾ? ಅವರಿಬ್ರು ವಿಷಯ ಸುಮಾರು ಗೊತ್ತು ನನಗೆ. ಈಗ ನೀವು ಹೇಳಬೇಕು ಅಂತಿರೋ ವಿಷಯ ಏನು ಹೇಳಿ? ನಿಮ್ಮ ಮಗಳು ಅಳಿಯ ಡಿವೋರ್ಸ್ ಅಪ್ಲೈ ಮಾಡಿದ್ದು ನಿಮಗೆ ಗೊತ್ತಿಲ್ವಾ? ಏನು, ಇವು ಪಾರ್ವತಿ ಡಿವೋರ್ಸ್ ತಗೋತಾ ಇದ್ದಾರಾ? ಏನು ದೊರೆ ಇದು? ರೋಗಿ ಬಯಸಿದ್ದು ಅಲ್ವನ, ಒಯ್ದು ಹೇಳಿದ್ದು ಅಲ್ವನ, ಹಂಗಾಗೋಯ್ತಾಯ್ತೆ. ನೋಡ್ಲ ಚಿತ್ರಿ, ತಲೆ ಕಡೆಯವನಿಗೆ ತಲೆ ಮಾಂಸನೇ ಸಿಕ್ತಂಗಾಯ್ತು.
ಈ ಮ್ಯಾಟ್ರ್ ಗೊತ್ತಿಲ್ಲದೆ ಏನನ್ನ ಮಾಡೋಕೆ ಹೋಗಿದ್ವಲ್ಲ ನೋಡಿವಾಗ ಈ ಮ್ಯಾಟ್ ಹಿಡ್ಕೊಂಡು ನಮ್ಮ ಅಪ್ಪಯ್ಯ ಹೆಂಗೆ ಆಟ ಆಡ್ತಾರೆ ಅಂತ. ವಕೀಲ್ರೇ, ಈ ಸುದ್ದಿ ನಿಮಗೆ ಹ್ಯಾಕ್ ಸಿಕ್ತು? ನಿಮ್ಮ ಮಗಳು ಅಳಿಯ ಡಿವೋರ್ಸ್ ಅಪ್ಲೈ ಮಾಡಿರೋದು ನನಗೆ ಗೊತ್ತಿರೋ ಲಾಯರ್ ಹತ್ರನೇ. 6 ತಿಂಗಳು ಟೈಮ್ ಕೊಟ್ಟಿದ್ರು. ಇನ್ನು ಸ್ವಲ್ಪ ದಿನದಲ್ಲೇ ಆ ಟೈಮ್ ಮುಗಿಯುತ್ತೆ, ಅವರಿಬ್ಬರು ದೂರ ಆಗ್ತಾರೆ. ವಕೀಲ್ರೇ, ನೀವು ಶಿವುಗೆ ಮನೇನ ವಾಪಸ್ ಕೊಡ್ತೀನಿ ನನ್ನ ಮನಸ್ಸಿಗೆ ಎಷ್ಟು ನೋವು ಮಾಡಿದ್ರು ಅದಕ್ಕಿಂತ 10 ಪಟ್ಟು ಖುಷಿ ಈಗ ನೀವು ಹೇಳಿದ ವಿಷಯದಿಂದ ಸಿಕ್ತು. ಅವರಿಬ್ಬರನ್ನು ದೂರ ಮಾಡೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಈಗ ಸಿಕ್ತು ನೋಡಿ ಬುಡ. ವಕೀಲ್ ಸಾಹೇಬ್ರೆ, ನಿಮಗೆ ಏನು ಸೇರಬೇಕೋ ಈ ಖುಷಿಗೋಸ್ಕರ ಅದು ಬಂದು ಸೇರುತ್ತೆ. ಇಲ್ಲ ಸರಿ ಸರಿ, ನಾನೀಗ ಫೋನ್ ಇಡ್ತೀನಿ. ನಮಸ್ಕಾರ. ಅಪ್ಪಯ್ಯ, ಬಾಲ್ ಹಿಡಿಯೋಕೆ ಹೋದವ್ರಿಗೆ ತಲೆನೇ ಸಿಕ್ಬಿಟ್ಟೈತೆ. ಎಲ್ಲ ಕೈ ಮೀರಿ ಹೋಗ್ತಿದೆ ಅಂದ್ಕೊಂಡಿದ್ದೆ ಪರಶು, ಆದರೆ ಈಗ ನೋಡು ಅವಕಾಶ ತಾನಾಗೆ ಬಂದು ಕೈ ಕೂತಿದೆ. ಈಗ ಬಾರಿಸ್ತೀನಿ ನೋಡು ಡಮರುಗಾನ, ಆಗ ಬರೋ ಸದ್ದು ಛತ್ರಿ ಡಬು 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 ಡಬು. ಯಾರು ಸತ್ಯವಾಗ್ಲೂ ಪಿಂಕಿ, ಅದೇನೇ ಆಗ್ಲಿ ಅದೇನೇ ಕಾರಣಕ್ಕೂ ಸೀನಾ ರಶ್ಮಿನ ಹೆಂಡ್ತಿ ಅಂತ ಒಪ್ಪಕ್ಕಿಲ್ಲ, ಜೊತೆಗಿರಕ್ ಸಾಧ್ಯನೇ ಇಲ್ಲ. ನಿಂಗೆ ಇನ್ನೊಂದು ವಿಷಯ ಹೇಳ್ತೀನಿ, ಅಣ್ಣರವ್ರೆ ಆದ್ರೂ ಹೇಳ್ತೀನಿ, ಸೀನಾ ರಶ್ಮಿನ ಮುಟ್ಟು ಇಲ್ಲ ಗೊತ್ತಾ? ಅಬ್ಬ, ಈಗ ಸಮಾಧಾನ ಆಯ್ತದೆ. ಅಷ್ಟೇ ಆದ್ರೂ ನನ್ ಸೀನಾ ಅಲ್ವೇನಪ್ಪ, ನನ್ ಬಿಟ್ಟು ಅವ್ನು ಯಾರನ್ನೂ ಮುಟ್ಟಲ್ಲ. ಅಯ್ಯಯ್ಯೋ, ಗಾಡಿ ಸಿಕ್ತು ಅನ್ನೋ ಖುಷಿಲಿ ಎಲ್ಲಾನು ಮರ್ತ್ಬಿಟ್ನಲ್ಲಪ್ಪ. ಇವಾಗ ನೋಡಿದ್ರೆ ಮನೆ ತವೇ ಬಂದವ್ರೆ. ನಮ್ಮಪ್ಪ ಏನಾರೋ ಈ ಟೈಮಲ್ಲಿ ಬಂದ್ರೆ ಎಲ್ಲರೂ ಸೇರ್ಕೊಂಡು ಧರ್ಮದೇಟ್ ಹಾಕ್ತಾರಲ್ಲಪ್ಪ. ತಲೆಗೆ ಒಬ್ಬೊಬ್ರು ಹಾಕಿದ್ರು ನನ್ನ ಕತೆ ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಪಿಂಕಿ, ಇದೇನಿದು ನೀನು ಇಷ್ಟೊತ್ತಲ್ಲಿ ಇಲ್ಲಿ? ಅಯ್ಯೋ, ಮೊನ್ನೆ ದೇವಸ್ಥಾನದಲ್ಲಿ ಬಿದೋಗಿದ್ಯಲ್ಲ, ಇವಾಗ ಹೇಗಿದ್ಯಾ? ಏನಾಗಿತ್ತು? ಅದೇ ಅವತ್ತು ಬಿದ್ದೋಗಿದ್ಲಲ್ಲ, ಅದಕ್ಕೆ ಹೆಂಗಿದ್ಯಾ ಚೆನ್ನಾಗಿದ್ಯಾ ಅಂತ ಕೇಳಕ್ಕೆ ನಾನೇ ಅವಳನ್ನ ಕರೆಸಿದ್ದೆ. ಇಲ್ಲಿವರೆಗೂ ಚೆನ್ನಾಗಿರ್ಲಿಲ್ಲ, ಇವಾಗ ನಿಮ್ಮಿಬ್ರು ನೋಡಿದ್ನಲ್ಲ ತುಂಬಾ ಖುಷಿಯಾಗಿದ್ದೀನಿ ಅಲ್ವಾ ಸೀನಾ ಅವ್ರೆ? ಹೌದು, ನನಗೂ ನಿಮ್ಮನ್ನು ನೋಡಿ ಸಖತ್ ಖುಷಿ ಆಯ್ತು. ಏನ್ ಸೀನ್ ಅವ್ರೆ, ಮದುವೆ ಆದ್ಮೇಲೆ ಭಾರಿ ಊರೂರು ಸುತ್ತಾ ಇದ್ದೀರಾ? ಹಾಲು ಕುಡ್ದಂಗೆ ಆಯ್ತಾ ಇದೆ ನಿಮ್ಮನ್ನು ನೋಡ್ತಾ ಇದ್ರೆ. ಅವನು ಇವನು ಅಂತ ಮರ್ಯಾದೆ ಕೊಡದೆ ಮಾತಾಡ್ಬೇಡ. ಇವರು ನನ್ ಗಂಡ. ಪಿಂಕಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅವತ್ತು ನಿಮ್ಮ ಅಪ್ಪನೂ ನನ್ನ ಗಂಡನೂ ತುಂಬ ಜೋರಾಗೆ ಜಗಳ ಆಡಿದ್ರು. ನನಗೂ ಸುಮ್ಮನಿರೋಕ್ಕಾಗಲಿಲ್ಲ, ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಅಂಕಲ್, ಸಾರಿ. ಆದರೆ ಇನ್ಯಾವತ್ತೂ ಸೀನನ್ ಬಗ್ಗೆ ಹಂಗೆ ಮಾತಾಡೋಂಗಿಲ್ಲ ಅಷ್ಟೇ. ಇರ್ಲಿ ಬಿಡು ರಶ್ಮಿ, ಮಾತೇ ಆಡಲ್ಲ. ಏನ್ ಮಾಡಬೇಕೋ ಅದನ್ನ ಮಾತಾಡದೆ ಮೆಲ್ಲಗೆ ಮಾಡ್ತೀವಿ. ಅಲ್ಲ, ನಿಮ್ಮ ಅಪ್ಪಂಗೂ ಸೀನಂಗೂ ಏನು ಸಮಸ್ಯೆ? ಅಪ್ಪ, ನಾನು ಹೇಳ್ತೀನಿ ಸುಮ್ಮನೆ ರೀ. ಅದು ರಶ್ಮಿ ಜಿಮ್ ವಿಷಯದಲ್ಲಿ ಏನೋ ಸ್ವಲ್ಪ ಕಿರಿಕಾಗಿತ್ತು, ಅದನ್ನೇ ಮಾತಾಡೋಣ ಅಂತ ಬಂದ್ವಿ.
ನಾನು ಅದೇ ಅಂದ್ಕೊಂಡೆ. ಮುಂದಿನ ಸಲ ಏನೇ ಹಿಂಗಾದ್ರೂ ಮನೆ ಒಳಗೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಅತ್ತೆ, ಇದೇನಿದು ಮನೆ ಬಾಗ್ಲಲ್ಲೇ ನಿಲ್ಸ್ಕೊಂಡಿದ್ದೀರಾ? ಮನೆ ಒಳಗಡೆ ಕರಿಯೋದಲ್ವಾ? ಪಿಂಕಿ ಬಾ. ಬೇಡ ರಶ್ಮಿ, ಆಗಲೇ ಬಂದು ಸಾಕಷ್ಟು ಮಾತಾಡಿದ್ದೀವಿ. ಇನ್ನೇನು ಹೊರಡ್ತಿದ್ವಿ, ಅಷ್ಟರಲ್ಲಿ ನೀವು ಬಂದ್ರಿ ಅಷ್ಟೇ. ಇವರಿಲ್ಲೇ ಇದ್ರೆ ಇವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಮೊದಲು ಕಳಿಸ್ಬೇಕು. ಸರಿ ಕಣಣ್ಣ, ನಾನು ಹೆಂಗೆ ಹೇಳಿದ್ದೀನೋ ಹಾಗೆ ಮಾಡ್ತೀನಿ. ನೀವು ಏನು ಯೋಚನೆ ಮಾಡಬೇಡಿ. ಸಿನಾ ಎಲ್ಲ ಹೇಳಿದ್ದೀನಿ ಕಣ್ಲಾ, ಏನು ಸಮಸ್ಯೆ ಇಲ್ಲ. ಸರಿ ಸರಿ, ಹೋಗಿ ಬನ್ನಿ. ಯಪ್ಪ, ಈ ಟೊಮ್ಮಿಗೇನು ಗೊತ್ತಾಗ್ಲಿಲ್ಲ, ಜೀವ ಉಳಿತು. ಅಪ್ಪ ಬಾರಪ್ಪ. ಪಾರು, ಇವತ್ತಿಗೆ ನಮ್ಮ ಎಲ್ಲ ಸಮಸ್ಯೆನೂ ಸರಿ ಹೋಯ್ತಲ್ಲ ಪಾರು? ಮಾವ, ನಮ್ಮ ಮನೆನೂ ಉಳಿತು. ನಮ್ಮ ಗುಂಡು ಸೀನಾನು ಮನೆಗೆ ಬಂದೋದ್ರು. ಹಾಗೆ ಹಣದ ಬ್ಯಾಗ್ ಕದ್ದಿದ್ದು ಸೀನಾ ಅಲ್ಲ ಅಂತನೋ ಪಾದಪಣ್ಣಂಗೆ ಗೊತ್ತಾಯ್ತು. ಪಾರು, ಈ ಜೀವಕ್ಕೆ ಏನ್ ಬೇಕು ಪಾರೇನು? ಬರೀ ಖುಷಿನೋ ಖುಷಿ. ಏನಂದ? ಇನ್ನೇನ್ ಬೇಕು ಜೀವಕ್ಕೆ ಅಂತ ಹೇಳ್ದೆ ಪಾರು. ನೀನು ಏನಂದೆ ಪಾರು? ಅಂದರೆ ನೀನು ನಿನ್ನ ಕೆಲಸ ಎಲ್ಲ ಆಗೋಯ್ತು ಅಂತ ಖುಷಿಯಾಗಿದೆಯಲ್ಲ, ಆ ಖುಷಿ ನನಗೂ ಇದೆ. ಜೊತೆಗೆ ಇನ್ನೊಂದು ಕೆಲಸನೂ ಆಗಬೇಕಿತ್ತು ಅನ್ನೋ ಅಳಕಿದೆ. ನೀನೀಗ ಅಳ್ಕ ಪಾರು? ಏನಂತ ನಂತವ್ ಹೇಳು. ಬೆಟ್ಟದ ಮ್ಯಾಕಿರೋ ಹೂ ಬೇಕಾ? ಬೆಟ್ಟನೇ ತಗೊಬಂದ್ಬಿಡ್ತೀನಿ. ಸಮುದ್ರದ ಆಳ್ದಿರೋ ಮುತ್ತು ಬೇಕಾ? ಆರ್ಬಿಟ್ಟು ಕಪ್ಪೆ ಚಿಪ್ಪನೆ ತಗೊಬಂದ್ಬಿಡ್ತೀನಿ. ಹೇಳು ಪಾರು. ಅದ್ಯಾವುದೂ ಅಲ್ಲ ಮಾವ, ನಾನು ಬಯಸಿರೋದು ತುಂಬ ಪ್ರೀಶಿಯಸ್. ಓ, ಫಿಶ್ ಬೇಕಾ? ನಾಳೆ ಒತ್ತಾರನೆ ಕೆರೆ ತಾವ ಹೋಗಿ ಫ್ರೆಶ್ಶಾಗಿ ಮೀನು ಹಿಡ್ಕೊ ಬಂದ್ಬಿಡ್ತೀನಿ. ರಾಣಿ ಒಳ್ಳೆ ಮಸಾಲೆ ಹರಿದು ಮೀನು ಮಾಡ್ತಾಳೆ, ಸಂದಾಗಿ ತಿನ್ನುವಂತೆ. ಮೀನಾ? ನಾನೇನೋ ಅಂದರೆ ನೀನೇನೋ ಅಂತೀಯಲ್ಲ. ಈಗ ತಾನೇ ಮತ್ತೆ ಹೇಳಿದೆಯಲ್ಲ, ಅದೆಂಥದ್ದು ಫಿಶ್ ಬೇಕು ಅಂತ ನಿಂಗೆ. ಅದು ಫಿಶ್ ಅಲ್ಲ, ಪ್ರೀಶಿಯಸ್ ಅಂದರೆ ಬೆಲೆ ಬಾಳೋದು. ಓ ಹಂಗ, ಅದೇನಂತ ಹೇಳ್ಪಾರ ನಂತವ? ನಾನು ಏನೋ ಹೇಳ್ಕೋಬೇಕಿತ್ತು ಮಾವ, ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ, ಅದೇ ಬೇಜಾರು. ಅಯ್ಯೋ, ಯಾರ ಹತ್ರನೂ ಹೇಳ್ಕೋಬೇಕಾ? ಮಾವಂತವ ಮಾತಾಡ್ಬೇಕಾ? ಇಲ್ಲ ಅತ್ತೆರ್ತಾವ ಮಾತಾಡ್ಬೇಕಾ? ಅಯ್ಯೋ, ಈ ತಂಪು ಹೊತ್ತಲ್ಲಿ ನಮ್ಮ ಅಪ್ಪನ ಹೆಸರ ಕೇಳ್ತೀಯ ಮಾವ? ಹಂಗೆಲ್ಲ ಹೇಳ್ಬೇಡಪ್ಪ, ನನಗೆ ನಮ್ಮ ಮಾವನೇ ಎಲ್ಲ. ನಾನೀಗ ಅಲ್ಲ. ಸರಿ ಬಿಡು, ಈಗ ಅದೆಲ್ಲ ಯಾಕೆ. ಬೆಡ್ರೂಮಲ್ಲಿ ನಮ್ಮ ಅಪ್ಪನ ಹೆಸರು ನೆನೆಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಏನೋ ಹೇಳ್ಕೋಬೇಕು ಅಂತಿದ್ದೀನಿ, ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಅದು ಯಾವಾಗ ಹೇಳ್ಕೊತೀನೋ, ನಾನು ಹೇಳ್ಕೊಂಡಾಗ ಅವ್ರು ನನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೋತಾರೋ ಏನೋ ಅನ್ನೋದೇ ಟೆನ್ಷನ್ನು. ಆಟೇ ತಾನೆ, ನಾನೇ ಪಾರು. ನೀ ಯಾರ ತಾವ ಮಾತಾಡ್ಬೇಕು ಅಂತ ಹೇಳು, ಅವ್ರ ತಗೊಬಂದು ನೀವು ಕಣ್ಮುಂದೆ ನಿಲ್ಲಿಸ್ತೀನಿ. ನೀನು ಅವ್ರ ತವ ಮಾತಾಡುವಂತೆ, ಅರ್ಥ ಮಾಡಿಸುವಂತೆ. ಹಂಗೂ ಅರ್ಥ ಆಗ್ಲಿಲ್ಲ ಅನ್ಕ, ನಾನು ಅವ್ರ ತವ ಮಾತಾಡಿ ಅರ್ಥ ಮಾಡಿಸ್ತೀನಿ. ಏನಂತೀಯ? ಅರ್ಥ ಮಾಡ್ಕೋಬೇಕಿರೋದು ನೀನೇ ಮಾವ. ಏನ್ ಪಾರು? ಏನಿಲ್ಲ ಬಿಡು, ಆ ವಿಷಯನ ನಾನು ನೋಡ್ಕೋತೀನಿ. ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳಬೇಕು, ಕರೆಕ್ಟಾಗಿ ಉತ್ತರ ಕೊಡು. ನಂತವ ಎರಡೆರಡು ಉತ್ತರನೇ ಇಲ್ಲ ಪಾರು. ಇಟ್ರೆ ಒಂದೇ ಕುರಿ, ಕೊಟ್ರೆ ಒಂದೇ ಮಾತು. ಹೇಳು ಪಾರು. ಸರಿ, ಬೆಳಿಗ್ಗೆ ಮನೆ ವಾಪಸ್ ಸಿಕ್ತು ಅನ್ನೋ ಖುಷಿಗೆ ನೀನು ಎಲ್ಲರೂ ಹೋಗಿ ತಪ್ಕೊಂಡಾಗ ನನ್ನನ್ನು ಬಂದು ಅಪ್ಕೊಂಡಲ್ಲ, ಆಗ ನಿಂಗೆ ಏನು ಅನಿಸ್ತು? ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ತ್ಯಾನೆ ಪ್ರೀತಿ ಐತೆ ಅದ ಒಳಗೆ. ಮಾವ, ಮಾವ,
ಪಾರು ಹೇಳು ಮಾವ. ಅದು ಪಾರು, ನಾನು ನಿನಗೆ ಆವಾಗಲೇ ಕ್ಷಮೆ ಕೇಳೋಣ ಅಂತ ಇದ್ದೆ, ಆದರೆ ಆಗಲಿಲ್ಲ ಪಾರು. ಕ್ಷಮೆನಾ? ಯಾಕೆ? ನಾನೇನೋ ಮನೆ ಸಿಕ್ಕಿರೋ ಖುಷಿಗೆ ಹೋಗ್ಬಿಟ್ಟು ನನ್ನ ತಂಗಿರನ್ನೆಲ್ಲ ಅಪ್ಕೊಂಡ್ಬಿಟ್ಟೆ. ಆದರೆ ನನ್ನ ಬುದ್ಧಿಗೆ ಒಂದು ರೊಬಸ್ಟ್ ಆದ್ರೂ ಬುದ್ಧಿ ಇರಬೇಕಲ್ಲ. ಹಂಗೆ ಖುಷಿನಲ್ಲಿ ನನಗೆ ಗೊತ್ತಿಲ್ಲದೆ ಮೈ ಮರೆದ್ಬಿಟ್ಟು ನಿನ್ನೂ ಅಪ್ಕೊಂಡ್ಬಿಟ್ಟೆ. ತೆಪ್ಪು 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 ತೆಪ್ಪು. ಅದು ನಿನಗೆ ನಾನಾಗ್ಲೇ ಅಪ್ಕೊಂಡಿರೋದು ನೆನಪಿರ್ತೈತೆ. ನಾನು ನೆನ್ಪಿಟ್ಕೊಂಡು ಈಟೊಂದು ಬೇಜಾರು ಮಾಡ್ಕತಿ ಅಂತ ನಂಗೆ ಯಾವ ಸತ್ಯಾಗ್ಲೂ ಗೊತ್ತಿರಲಿಲ್ಲ ಪಾರು. ನಂಗೆ ಕ್ಷಮಿಸ್ಬಿಡು ಪಾರು. ನೀನು ಯಾವತ್ತು ಹಿಂಗೆ ಹಾಕಿಲ್ಲ ಪಾರು, ನೀನು ಯಾವತ್ತು ಹಿಂಗೆ ಮಾಡೋಕ್ಕಿಲ್ಲ ನಾನು. ಕರ್ಮ ಕರ್ಮ ಕರ್ಮ. ಅಯ್ಯೋ ಇಟ್ಟವಾಗ್ಲೂ ಮಾಡೋಕ್ಕಿಲ್ಲ ಪಾರು, ಹೇಳ್ತೀವನಲ್ಲ, ಪಾಪ ಮಾಡ್ಕೋಬೇಡ ಪಾರು. ಸುಮ್ಮನೆ ಮಾವ, ನೀನು ನಾನೇನೋ ಕೇಳಿದ್ರೆ ನೀನೇನೇನೋ ಹೇಳ್ತೀಯ. ಆಗಲ್ಲ ಮಾವ, ನನಗಂತೂ ಆಗಲ್ಲ. ಇನ್ನು ಯಾವ ಥರ ಅರ್ಥ ಮಾಡಿಸ್ಬೇಕು ನಿನಗೆ? ಸಾಕಾಗೋಯ್ತು ನನಗಂತೂ. ಕೇಳಿದ್ರೆ ಕೆನ್ನೆಗೆ ಹೊಡ್ಕೋತೀಯ, ಏನೋ ದೊಡ್ಡದಾಗಿ ತಪ್ಪು ಮಾಡಿರೋ ಥರ. ನಾನು ಪದೇ ಪದೇ ಕಾಶ್ಮೀರಿಗೆ ಕರ್ಕೊಂಡು ಹೋಗು ಅಂತಿದ್ರೆ ನೀನು ಪದೇ ಪದೇ ರಾಜಸ್ಥಾನ್ ಮರುಭೂಮಿಗೆ ಕರ್ಕೊಂಡು ಹೋಗ್ತಿದ್ಯಾ. ಎಲ್ಲ ನನ್ನ ಕರ್ಮ. ಏನ್ ಮುಖ ನೋಡ್ತಿದ್ಯಾ? ನನ್ನ ಮಾತು ಅರ್ಥ ಆಯ್ತಾ ನಿಂಗೆ? ಏನ್ ಅರ್ಥ ಆಯ್ತು ಹೇಳಿ ನೋಡೋಣ. ಹಿಂಗೆ ಕಾಶ್ಮೀರಕ್ಕೆ ಹೋಗ್ಬೇಕು ಅನಿಸ್ತೈತೆ ಅಲ್ವಾ? ಅಯ್ಯೋ ದುರ್ವಿಧಿ, ನಾನೇನಪ್ಪ ಮಾಡ್ಲಿ ಮಾವನ್ ಕಟ್ಕೊಂಡು? ಕರ್ಮ. ನೋಡು ಮಾವ, ನಾನು ಕೋಪ ಮಾಡ್ಕೊಂಡಿದ್ದಕ್ಕೆ ರೀಸನ್ ಇದೆ. ಆದ್ರೆ ನೀನು ಅಪ್ಕೊಂಡ್ರೆ ತಪ್ಪು ಅನ್ಕೊಂಡ್ಯಲ್ಲ, ತಪ್ಪಿಲ್ಲ ಮಾವ. ಅದಕ್ಕೋಸ್ಕರ ನಿನ್ನ ಕೆನ್ನೆನ ಹೊಡ್ಕೊಂಡ್ಯಲ್ಲ, ಅದಕ್ಕೆ ನೋವಾಗಿ ನನಗೆ ಕೋಪ ಬಂತು. ಈಗ ನಾನು ನೀನು ಗಂಡ ಹೆಂಡ್ತಿ ತಾನೆ, ಮತ್ತೆ ತಪ್ಪು ಹೇಗಾಗತ್ತೆ ಮಾವ? ಇಲ್ಲ ಇಲ್ಲ ಪಾರು, ನಾನು ನಿನಗೆ ಕೊಟ್ಟಿರೋ ಮಾತು ನನಗೆ ನೆನಪೈತೆ. ನಾನು ಅದನ್ನ ಯಾವತ್ತೂ ಮರೆಯೋಕ್ಕಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆಟೆಯ ನಮ್ಮ ರತ್ನಂದು ರಾಣಿದು ಮದುವೆ ಆಗ್ಬಿಡ್ಲಿ ಅನ್ಕೊಂಡೆ. ನೀನು ಹಿಂಗೆ ಹೇಳ್ತೀಯ ಅಂತ ಅನ್ಕೊಂಡೆ. ನಿನಗದು ಯಾವಾಗ ಅರ್ಥ ಆಗುತ್ತೋ ಏನೋ, ನನಗೊಂದು ಅರ್ಥ ಆಗ್ತಿಲ್ಲ.